ಈ ಜಾತಿ ಅನ್ನೋದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಈ ಜಾತಿ ಅನ್ನೋ ಪದ್ಧತಿ ಯಾಕೆ ನಾವೇ ನಮ್ಮ ಭಾರತದೊಳಗಡೆ, ಅಟ್ಲೀಸ್ಟ್ ನಮ್ಮ ಭಾರತದೊಳಗಡೆ ಯಾರೆಲ್ಲ ಇದ್ದೀರಾ ನಾವೆಲ್ಲ ಮನುಷ್ಯರು, ನಾವೆಲ್ಲರೂ ಒಂದೇ ಅಂತ ಬದುಕ್ಬೋದಲ್ಲ. ದೇಶ ದೇಶ ಬೇಡ, ಬಿಟ್ಟಾಕ್ಬಿಡೋಣ. ನಾವ್ ಹೆಂಗೆ ಇದ್ರು ಏನೇ ಮಾಡಿದ್ರು ನಮ್ಮ ತಂದೆ ತಾಯಿ ಪ್ರೀತಿಸ್ತಾರೆ, ಅದು ಜಗದ ನಿಯಮ. ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕ್ಬೇಕು, ಚೆನ್ನಾಗಿ ಬಾಳ್ಬೇಕು ಅನ್ನೋ ಗಂಡ ಹೆಂಡ್ತಿನೇ ಒಂದಾಗಿರಕ್ಕೆ ಈ ಜಗತ್ತು ಬಿಡ್ತಾ ಇಲ್ಲ. ತನ್ನ ಮಗಳನ್ನ ಕೊಂದು ಏನ್ ಸಾಧಿಸಿದ್ದಾದ್ರೂ ಏನು? ಹೆಣ್ಮಕ್ಳು ಭಾವನೆಗಳಿಗೆ ಬೆಲೆ ಕೊಡಕ್ ಗೊತ್ತಾ? ಹೆಣ್ಣು ಅಂತಂದ್ರೆ ಏನು ಅಂತ ನಿಮ್ಮ ಮನೇಲಿ ಕಲ್ಸಿದಾರಾ? ಫಸ್ಟು ಜೀವನದ ಬೆಲೆ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಜಾತಿ ಬಗ್ಗೆ ತಿಳ್ಕೊಳ್ರಂತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. 2 ದಿನದಿಂದ ಈ ಒಂದು ವಿಚಾರ ನಿಮಗೆ ಗೊತ್ತೇ ಇದೆ, ನೋಡ್ತಾನೆ ಇದ್ದೀರಾ. 7 ತಿಂಗಳು ಪ್ರೆಗ್ನೆಂಟ್ ಗರ್ಭಿಣಿ ಮಗಳನ್ನ ತನ್ನ ತಂದೆನೇ ಕೊಲೆ ಮಾಡಿರುವಂತಹ ವಿಚಾರ. ಈ ಜಾತಿ ಅನ್ನೋದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಈ ಜಾತಿ ಅನ್ನೋ ಪದ್ಧತಿ. ಬಟ್ ಇದೆಲ್ಲ ಸ್ವಲ್ಪ ವರ್ಷಗಳ ಹಿಂದೆ ಇತ್ತು. ಓಡೋಗೋದು ಅಥವಾ ಓಡೋಗಿ ಮದುವೆ ಆದವ್ರನ್ನ ಕೊಲೆ ಮಾಡುವಂಥದ್ದು, ಆ ಥರದ್ದೆಲ್ಲ ಮಾಡಿರೋದನ್ನ ನಾವು ನೋಡಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಅದು ಯಾಕೆ ಈ ರೀತಿಯಾಗಿ ಆಗಿದೆ, ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಸೀರಿಯಸ್ ಆಗಿ ಗೊತ್ತಿಲ್ಲ ನನಗೆ. ಆ ವಿಡಿಯೋ ನೋಡಿ ಬೆಳಗ್ಗೆಯಿಂದ ಸೀರಿಯಸ್ ಆಗಿ ಸಿಕ್ಕಾಬಟ್ಟೆ ಬೇಜಾರಾಯಿತು. ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಫಸ್ಟ್ ಈ ಕಮೆಂಟ್ನ ನೋಡೋಣ. ಇನ್ನೂ ನಮ್ಮ ಉಪೇಂದ್ರ ಸರ್ ಡೈಲಾಗ್ ಹೊಡಿಯಲ್ವಾ, ಇದು ನಮ್ಮ ದೇಶ ಅಂದರೆ ಹೊಡಿರಿ ಚಪ್ಪಾಳೆ ಅಂತ. ಅಂಥವ್ರಿಲ್ಲ, ಸ್ವಲ್ಪ ಜನ ಇದ್ದಾರೆ. ಇವನು ಈಗ ಅಳ್ತಿದ್ದಾನೆ. ಅವಳನ್ನು ಅಷ್ಟು ವರ್ಷಗಳ ಕಾಲ ಸಾಕಿ ಬೆಳೆಸಿದ ಅಪ್ಪ ಅಮ್ಮನಿಗೆ ಒಪ್ಪಿಸಿ ಮದುವೆ ಆಗಬೇಕಿತ್ತು. ಅವರೂ ಕೂಡ ಅಷ್ಟೇ ನೋವು ಸಂಕಟವನ್ನು ಅನುಭವಿಸಿದ್ದಾರೆ. ಮಾಲಿನಿ ಅಂತ ಹೇಳ್ಬಿಟ್ಟು ಈ ಹುಡುಗಿ ಕಮೆಂಟ್ ಮಾಡಿರೋದು. ಒಂದು ಹುಡುಗಿಯಾಗಿ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಕಮೆಂಟ್ ಹಾಕ್ತಾರಾ? ಕರೆಕ್ಟ್. ಓಡೋದಾಗ ಅಪ್ಪ ಅಮ್ಮನಿಗೆ ಬೇಜಾರಾಯಿತು, ಅಕ್ಸೆಪ್ಟ್ ಮಾಡೋಣ. ಇವತ್ತು ಅವಳು ಇಲ್ಲ, ಅವಳ ಜೊತೆಗೆ ಅವಳ ಹೊಟ್ಟೆಲಿರೋ ಮಗು ಕೂಡ ಇಲ್ಲ. ಇವತ್ತು ಅವ್ರಿಗೆ ಸಂಕಟ ಆಗಲ್ವಾ? ಇವತ್ತು ಅವ್ರಿಗೆ ನೋವಾಗಲ್ವಾ? ಇವತ್ತು ಅವ್ರಿಗೆ ಅವ್ರ ಪ್ರಾಣ, ಅಯ್ಯೋ ನನ್ನ ಮಗಳೇ ಭೂಮಿ ಮೇಲಿಲ್ಲ, ನಮ್ಮ ಪ್ರಾಣ ನಾವೇ ಕಳ್ಕೊಳ್ಳೋಣ ಅಂತ ಅವ್ರಿಗೆ ಅನ್ನಿಸಲ್ವಾ? ಓಕೆ, ನೆಕ್ಸ್ಟ್ ಒನ್ನು. ನಿನ್ನ ಜೊತೆ ಬರೀ 8 ತಿಂಗಳಿದ್ಲಷ್ಟೇ, ಅವ್ರ ಅಪ್ಪ ಅಮ್ಮ 18 ವರ್ಷ ಸಾಕಿದ್ರಲ್ಲೋ, ಅವ್ರ ನೋವು ಯಾರು ಕೇಳ್ತಾರೆ? ಸ್ವಂತ ಮಗಳನ್ನೇ ಕೊಲ್ಲುವಷ್ಟು ಕ್ರೂರಿ ಆಗಿದ್ದಾರೆ ಅಂದರೆ ಅವರ ಮನಸ್ಸು ಇನ್ನೆಷ್ಟು ನೊಂದಿರಬೇಕು. ಎಕ್ಸಾಕ್ಟ್ಲಿ ಕರೆಕ್ಟ್. ಮಗಳು ಪ್ರಾಣ ಅಪ್ಪನಿಗೆ ಮುಖ್ಯನೇ ಆಗಲಿಲ್ಲ, ಜಾತಿನೇ ಮುಖ್ಯ ಆಗಿದೆ. ನೀವು ಹೋಗಿ ಆ ಜಾತಿಗೆ ಬೆಲೆ ಕೊಡ್ತಾ ಇದ್ದೀರಾ. ಬೇರೆ ಜಾತಿಯವನ್ನ ಮದುವೆ ಆದರು ಅಂತ ತಾನೇ ಅಪ್ಪ ಕೊಂದಿರೋದು. ಅಪ್ಪ ಇಲ್ಲಿ ವ್ಯಾಲ್ಯೂ ಮಾಡೋದು ಜಾತಿಗಷ್ಟೇ. ಮಗಳ ಜೀವನಕ್ಕೆ ಅಪ್ಪನ ಹತ್ರ ವ್ಯಾಲ್ಯೂನೇ ಇರಲಿಲ್ಲ. ಓಡೋದ್ರು, ಮದುವೆ ಮಾಡಿಕೊಂಡ್ರು, ಅವ್ರ ಜೀವನ ಅವ್ರು ನೋಡ್ಕೊಳ್ತಿದ್ದಾರೆ, ಅವ್ರು ಸುಖವಾಗಿದ್ದಾರೆ. ಓಕೆ, ಬಿಟ್ಬಿಡಿಯಲ್ಲ, ಬಿಟ್ಟಾಕಿ. ಅವರಿಗೆ ನೀವು ತೋರಿಸೋ ಹುಡುಗನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನೀವು ನೋಡಿದ ಹುಡುಗನ ಜೊತೆ ಮದುವೆ ಮಾಡಿಕೊಂಡು ಇಷ್ಟ ಇಲ್ದಲೆ ಅವನ ಜೊತೆ ಬಾಳಿ ಅವನ ಸಂಸಾರನ ಹಾಳು ಮಾಡಿ ಇವಳ ಸಂಸಾರನೂ ಹಾಳು ಮಾಡಿಕೊಂಡು ನಾಳೆ ದಿನ ಎಲ್ಲೋ ಒಂದು ಕಡೆ ಕೆರೆನೋ ಬಾವಿನೋ ಹಗ್ಗ ತಗೊಂಡು ನೇಣು ಹಾಕೊಳ್ಳೋ ಬದಲು ಅವಳಿಗೆ ಯಾರು ಇಷ್ಟ ಇದ್ದಾರೋ ಅವ್ರ ಜೊತೆ ಬದುಕಲಿ ಬಿಡಿ. ಸ್ವಾತಂತ್ರ್ಯ 1947 ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ಲ. ಎಲ್ಲರೂ ಒಂದೇ, ನಾವೆಲ್ಲ ಹಿಂದೂ, ನಾವೆಲ್ಲರೂ ಒಂದೇ ಅಂತ ಹೇಳ್ತೀರಾ. ಫಸ್ಟ್ ಆಫ್ ಆಲ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅಂತ ಏನೂ ಇಲ್ಲ. ನಾವೆಲ್ಲ ಮನುಷ್ಯರು, ಯಾರನ್ನು ಕೊಯ್ದರೂ ರಕ್ತನೇ ಬರುತ್ತೆ. ಡಾಕ್ಟರ್ ಬ್ರೋ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದರು, ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದರು. ಅವ್ರ ಮೈಯಲ್ಲಿ ಕೊಯ್ದರೂ ರಕ್ತ ಬರುತ್ತೆ, ನನ್ನ ಮೈಯಲ್ಲಿ ಕೊಯ್ದರೂ ರಕ್ತ ಬರುತ್ತೆ, ಯಾಕೆ ನಾವೆಲ್ಲ ಹೊಡೆದಾಡ್ತಿದ್ದೀವಿ ಅಂತ ಒಂದು ಮಾತು ಹೇಳಿದರು. ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ಬಿಟ್ಟು ಹಾಕಿ ಇಲ್ಲಿಗೆ ಬರೋದಾದರೆ, ಯಾಕೆ ನಾವೇ ನಮ್ಮ ಭಾರತದೊಳಗಡೆ, ಅಟ್ಲೀಸ್ಟ್ ನಮ್ಮ ಭಾರತದೊಳಗಡೆ ಯಾರೆಲ್ಲ ಇದ್ದೀರಾ ನಾವೆಲ್ಲ ಮನುಷ್ಯರು, ನಾವೆಲ್ಲರೂ ಒಂದೇ ಅಂತ ಬದುಕ್ಬೋದಲ್ಲ. ದೇಶ ದೇಶ ಬೇಡ, ಬಿಟ್ಟಾಕ್ಬಿಡೋಣ. ಈ ಒಂದು ಇಂಡಿಯಾ ಒಳಗಡೆ ನಾವೆಲ್ಲ ಏನಿದ್ದೀವಿ ನಾವೆಲ್ಲರೂ ಒಂದೇ ಅಂತ ಬದುಕೋಣ ಬಿಡಿ. ಅವಳಿಗೆ ಇವರಪ್ಪ ತೋರಿಸೋ ಹುಡ್ಗನ್ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಈಗ ಹೇಳ್ತಾರೆ ಒಪ್ಪಿಸಿ ಮದುವೆ ಮಾಡಬೇಕಾಗಿತ್ತು. ಏನು ಒಪ್ಸಕ್ಕೆ ಅದೇನು ಇದಾ? ಅವರು ಕೇಳಿರ್ತಾರೆ, ಅವರು ಹೇಳಿರ್ತಾರೆ, ಇದೆಲ್ಲ ಗೊತ್ತಾಗಿ ನಾಯಿ ಹೊಡೆದಂಗೆ ಹೊಡೆದಿರ್ತಾರೆ. 1 ವಾರಗಳ ಕಾಲ ಫೋನ್ ಕಿತ್ಕೊಂಡಿರ್ತಾರೆ, ಸಾಕಷ್ಟು ನಡೆದಿರುತ್ತೆ. ಆ ಹುಡುಗಿ ಮನೆ ಬಿಟ್ಟು ಓಡೋಗಿದ್ದಾಳೆ ಅಂತಂತಂದರೆ ಮನೇಲಿ ಈ ವಿಚಾರ ಗೊತ್ತಿರುತ್ತೆ. ಮೊದಲೇ ಮನೇಲಿ ಈ ವಿಚಾರ ಗೊತ್ತಾಗಿ ಡಿಸ್ಕಷನ್ ಆಗಿರುತ್ತೆ ಪೇರೆಂಟ್ಸ್ಗಳ ಮಧ್ಯೆ, ಫ್ಯಾಮಿಲಿ ಮಧ್ಯೆ. 4 ಜನ ಮಾಡೋ ಕೆಲಸ ಇಲ್ದಿರೋರು ಲೈಫಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡು, ಏನು ಆಗಬೇಕು
ಇದಾಗಬೇಕು ಅಂತ ಅನ್ಕೊಂಡಲೇ ಇರ್ತಾರಲ್ಲ, ಅವರು ಜೀವನದಲ್ಲಿ ಉದ್ಧಾರನೇ ಆಗ್ದಲೇ ಇರೋರು, ಬರೀ ಯಾವಾಗಲೂ ಪುಕ್ಷಟೆ ಕುತ್ಕೊಂಡಿರ್ತಾರೆ. ಈ 4 ಜನ ಇರ್ತಾರಲ್ಲ, ಈ 4 ಜನ ಫ್ಯಾಮಿಲಿ ಒಳಗಡೆನೂ ಇರ್ತಾರೆ, ರೋಡಲ್ಲೂ ಹೋಗ್ತಾರೆ, ಬೀದಿಲೂ ಇರ್ತಾರೆ, ಏರಿಯಾದಲ್ಲೂ ಇರ್ತಾರೆ, ಊರಲ್ಲೂ ಇರ್ತಾರೆ. ಈ 4 ಜನ ಇರ್ತಾರಲ್ಲ, ಈ 4 ಜನ ಮಾತಾಡಿ 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 ಒಂದಷ್ಟು ತಲೆಗೆ ತುಂಬಿರ್ತಾರೆ. ಆ ಒಂದು ಮೂಮೆಂಟಲ್ಲೇ ಅವಳು ಮನೆಯಿಂದ ಹೊರಗಡೆ ಹೋಗೋಕೆ ಕಾರಣ ಆಗಿರಬಹುದು. ಓಡೋಗಿದ್ದಾಳೆ, ಮದುವೆ ಆಗಿದ್ದಾಳೆ, ಪ್ರೆಗ್ನೆಂಟ್ ಆಗಿದ್ದಾಳೆ, ತಿಂಗಳ ಗಂಡ ಚೆಕಪ್ಪಿಗೆ ಅಂತ ಊರಿಗೆ ಕರ್ಕೊಂಡು ಬರ್ತಿದ್ದ. ಆ ಟೈಮ್ ನೋಡಿಕೊಂಡು ತನ್ನ ಮಗಳನ್ನೇ ಕೊಲ್ಲೋ ಅಷ್ಟು ಅವಳ ರಕ್ತದಲ್ಲೇ ಸ್ನಾನ ಮಾಡಬೇಕು ಅಂತ ಅಂದ್ಕೊಳ್ಳೋ ತಂದೆ ನಾನೆಲ್ಲೂ ನೋಡಲಿಲ್ಲ. ನಡೀತಿತ್ತು ಒಂದಷ್ಟು ವರ್ಷಗಳ ಹಿಂದೆ. ಈಗಲೂ ಕೂಡ ಈ ಥರ ಎಲ್ಲ ಮಾಡ್ತಾರಲ್ಲ. ಇವತ್ತು ಜಾತಿ, ಜಾತಕ, ಹಣ, ಕಾಸ್ತು ಎಲ್ಲ ಹೊಂದಾಣಿಕೆಯಾಗಿ ಮದುವೆ ಮಾಡಿಕೊಂಡು ಡಿವೋರ್ಸ್ ತೊಗೊಳ್ತಿರೋದು ಎಷ್ಟು ಜನ ನಾವು ನೋಡಿಲ್ಲ. ಎಷ್ಟು ಜನ ನಾವು ನೋಡಿಲ್ಲ. ಇಂಥದ್ದೇ ಕಾರ್ ಬೇಕು, ಇಂಥದ್ದೇ ಫುಡ್ ಬೇಕು, ಇಂಥದ್ದೇ ಬಟ್ಟೆ ಬೇಕು, ಇದ್ದೇ ನಂಗೆ ಜ್ಯುವೆಲ್ಸ್ ಬೇಕು ಅಂತ ಹಿಂಸೆ ಕೊಡ್ತಿರೋ ಹೆಣ್ಮಕ್ಳ ಜೊತೆ ಎಷ್ಟು ಜನ ಗಂಡ್ಮಕ್ಳು ಬದುಕ್ತಿಲ್ಲ. ಇನ್ನೂ ಒಂದಷ್ಟು ಜನ ಹೆಣ್ಮಕ್ಳು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ. ಗಂಡನ ಮನೆಯವರಿಗೆ ಗಂಡನಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗ್ತಿರಲ್ಲ. ಡಿವೋರ್ಸ್ ತೊಗೊಂಡು ಎಷ್ಟು ಜನ ಹೆಣ್ಮಕ್ಳು ಬೀದಿಗೆ ಬಂದಿಲ್ಲ, ಎಷ್ಟು ಜನ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಗಂಡನ ಬಿಟ್ಟವಳು ಅಂತ ಅನ್ನಿಸ್ಕೊಂಡು ಬದುಕ್ತಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ನಾವಿಬ್ಬರು, ನಮಗೊಬ್ರು ಅಂತ ಹೇಳ್ಬಿಟ್ಟು ಮದುವೆ ಮಾಡಿಕೊಂಡು ಮುದ್ದಾಗಿ ಜೀವನ ಮಾಡ್ತಿರೋರನ್ನ ಯಾಕೆ ಇಷ್ಟು ಕ್ರೂರವಾಗಿ ಬೇರೆ ಮಾಡಿದ್ದು? ಅವಳಿಗೆ ಇಷ್ಟ 18 ವರ್ಷ 20 ವರ್ಷ ಸಾಕಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಬಟ್ ಹೆಣ್ಮಕ್ಳು ಜೀವನ ಅನ್ನೋದು ಎಷ್ಟು ವರ್ಷ ತಂದೆ ತಾಯಿ ಸಾಕಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಗಂಡ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಪ್ಪ ಅಮ್ಮ ಅದೇನು ಹೆತ್ತವರಿಗೆ ಹೆಗಣ ಮುದ್ದು ಅಂತಾರೆ, ಕೇಳಿರ್ತೀರ ತಾವು. ನಾವು ಹೆಂಗೆ ಇದ್ರೂ ಏನೇ ಮಾಡಿದ್ರು ನಮ್ಮ ತಂದೆ ತಾಯಿ ಪ್ರೀತಿಸ್ತಾರೆ, ಅದು ಜಗದ ನಿಯಮ. ಆದರೆ ನಾವೇನು ಅಂತ ಗೊತ್ತಿರಲ್ಲ, ನಾವು ಹೆಂಗೆ ಅಂತ ಗೊತ್ತಿರಲ್ಲ. ನಮ್ಮ ಎಲ್ಲ ಕೆಟ್ಟದ್ದು ಒಳ್ಳೆಯದು ಎಲ್ಲದನ್ನೂ ತೊಗೊಂಡು ಒಬ್ಬ ಪ್ರೀತಿಸೋನೇ ಗಂಡ. ಸೇಮ್ ಹೆಂಡ್ತಿನೂ ಕೂಡ ಹಾಗೆ. ಒಬ್ಬ ಹುಡುಗನ ಬಗ್ಗೆ ಏನು ಗೊತ್ತಿಲ್ದಲೆ, ಏನು ತಿಳ್ಕೊಳ್ದಲೆ, ಹಿಂದೆ ಮುಂದೆ ಏನು ಗೊತ್ತಿರಲ್ಲ, ಒಂದಷ್ಟು ಸುಳ್ಳು ನಿಜನೋ ಏನೋ ನಡೀತಾ ಇರುತ್ತೆ ಫ್ರಂಟ್ ಆಫ್ ದ ಫೇಸ್, ಬಟ್ ಬ್ಯಾಕ್ ಏನು ನಡೀತಿರುತ್ತೆ ಗೊತ್ತಿರಲ್ಲ. ಬಟ್ ಅದೆಲ್ಲದನ್ನು ನಂಬಿ ಹೋಗೋಳೆ ಹೆಣ್ಣು. ಸೊ ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಜಾತಿನೂ ಒಂದೇ, ಜಾತಕನೂ ಕೂಡಿರುತ್ತೆ. ಅದೇನೋ ಎಷ್ಟೋ ಗಣಗಳು ಕೂಡಿರುತ್ತಂತೆ ಮದುವೆ ಮಾಡುವಾಗ. ಜಾತಕ ಜ್ಯೋತಿಷಿ ಎಲ್ಲ ಕೇಳಿ ಮದುವೆ ಮಾಡ್ತಾರೆ. ಅವ್ರು ಯಾರು ಸೂಸೈಡ್ ಮಾಡ್ಕೊಂಡಿಲ್ವಾ? ಬದುಕಕ್ಕಾಗ್ತಿಲ್ಲ, ಬಾಳಕ್ಕಾಗ್ತಿಲ್ಲ ಅಂತ ಮನೆಗೆ ವಾಪಸ್ ಬಂದಿಲ್ವಾ? ತಾನು ತನ್ನ ಮಗು ಇಬ್ಬರು ಕೂಡ ಹೋಗಿ ಹಳ್ಳಕ್ಕೆ ಬಿದ್ದಿರೋದು ರೀಸೆಂಟಾಗಿ ನೋಡಿದ್ವಿ. ಇನ್ಯಾರು ಲೈವಲ್ಲಿ ವಿಡಿಯೋ ಮಾಡಿಕೊಂಡು ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಇವ್ರದ್ದೆಲ್ಲ ಜಾತಕ ಕೂಡಿರುತ್ತೆ. ಜಾತಿ ಇಲ್ಲ, ಜಾತಕ ಇಲ್ಲ, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನನ್ನವಳು ನಾವಿಬ್ಬರು ಚೆನ್ನಾಗಿರಬೇಕು, ನಾವಿಬ್ಬರು ಸಂತೋಷವಾಗಿರಬೇಕು ಅಂತ ಬದುಕೋರು ಬಾಳಲ್ಲಿ ಇಷ್ಟು ಕೆಟ್ಟದಾಗಿ ನಡ್ಕೊಳ್ಳೋವಂಥದ್ದು ಏನಿತ್ತು? ತನ್ನ ತಂದೆನೇ ಅವಳು ಸತ್ತು ಹೋಗಿದ್ದಾಳೆ ಅಂತ ಬಿಟ್ಟು ಮನೇಲಿರೋ ಫೋಟೋಕ್ಕೊಂದು ಹಾರ ಹಾಕಿದ್ದಿದ್ರೆ ಅಟ್ಲೀಸ್ಟ್ ಜನನೂ ಅಪ್ರಿಷಿಯೇಟ್ ಮಾಡಿರೋರು. ಬಿಡು, ಮಗಳು ಸತ್ತೋಗಿದ್ದಾಳೆ ಅಂತ ಬಿಟ್ಟು ಹಾಕ್ಬಿಟ್ಟಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿರಲಿ ಬಿಡು ಅಂತ ಬಿಟ್ಬಿಟ್ಟಿರೋರೇನೋ. ಇವತ್ತು ಮಗಳು ಜೀವನ ತೆಗೆದ್ರು, ಮೊಮ್ಮಗು ಜೀವನ ತೆಗೆದ್ರು. ಇವ್ರಿಗೇನು ಪಿಜ್ಜಾ ಬರ್ಗರ್ ಕೊಟ್ಟು ಸನ್ಮಾನ ಮಾಡ್ತಾರೆ ರೋಡಲ್ಲಿ? ಇವರು ಕೂಡ ಒಳಗಡೆ ಹೋಗಬೇಕು. ಸೊ ಇದ್ರ ಅವಶ್ಯಕತೆನೇ ಇರಲಿಲ್ಲ. ಅವ್ನು ನೋಡಿದ್ರೆ ಕಣ್ಣೀರಲ್ಲಿ ಕೈ ತೊಳಿತಿದ್ದಾನೆ, ತನ್ನ ತಾಯಿನ ತಪ್ಪಿಕೊಂಡು ರೋಡಲ್ಲೆಲ್ಲ ಬಿತ್ಕೊಂಡು. ನನಗೆ ಒಂದು ಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಆ ವಿಡಿಯೋ ನೋಡುವಾಗ. ಗಂಡ ಹೆಂಡ್ತಿನ ಜೊತೆಲಿದ್ದವ್ರನ್ನೇ ಬೇರೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಬದುಕಕ್ಕೆ ಬಿಡ್ತಿರಲ್ಲ. ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಬಾಳಬೇಕು ಅನ್ನೋ ಗಂಡ ಹೆಂಡ್ತಿನೇ ಒಂದಾಗಿರೋಕ್ಕೆ ಈ ಜಗತ್ತು ಬಿಡ್ತಾ ಇಲ್ಲ. ಅಂಥದ್ರಲ್ಲಿ ತನ್ನ ಮಗಳನ್ನ ಕೊಂದು ಏನು ಸಾಧಿಸಿದ್ದಾದರೂ ಏನು ಸಿಕ್ತು ತಂದೆಗೆ? ಏನಾದರೂ 4 ಜನ ಅದೇ ಹೇಳಿದ್ನಲ್ಲ ಆಗಲೇ, 4 ಜನ ಮಾತಾಡೋರು, ಅವ್ರೇನಾದರೂ ಅವಾರ್ಡ್ ಕೊಡ್ತಾರಾ? ಈಗ ಅವ್ರ ಮಗಳು ಜೀವ ಬೇಕು ಅಂತ ಅನಿಸ್ಬಹುದು ತಂದೆಗೆ. ನನ್ನ ಮಗಳನ್ನ ನಾನು ಕೊಂದ್ಬಿಟ್ನಲ್ಲ, ಈಗ ಅವಳ ಜೀವ ವಾಪಸ್ ಬೇಕು, ಆ 4 ಜನ ವಾಪಸ್ ತಂದು ಕೊಡ್ತಾರಾ? ಅವರಪ್ಪ ಈ ಒಂದು ಸಿಚುವೇಶನ್ಗೆ, ಈ ಲೆವೆಲಿಗೆ ಹೋಗೋಕ್ಕೆ ಕಾರಣ ಮಗಳು ಅಂತರ್ಜಾತಿ ಒಬ್ಬ ಯುವಕನ್ನ ಮದುವೆ ಆದ್ಲು ಅನ್ನೋದಲ್ಲ ಅಪ್ಪ. ಈಗ ಕುತ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿದ್ದಾರಲ್ಲ ನೀವುಗಳೇ, ಅವರಪ್ಪ ಈ ಲೆವೆಲಿಗೆ ಒಬ್ಬ ಕೊಲೆಗಡಕ ಆಗೋದಕ್ಕೆ, ಒಬ್ಬ ಕೊಲೆಗಡಕ ಅಪ್ಪ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಅವಳು ಒಬ್ಬ ಬೇರೆ ಜಾತಿಯವನ್ನ ಮದುವೆ ಆದ್ಲು ಅನ್ನೋದಲ್ಲ. ನೀವು 4 ಜನ ಕಮೆಂಟ್ ಮಾಡೋರು ಹೋಗ್ಬಿಟ್ಟಲ್ಲಿ ನಿನ್ನ ಮಗಳು ಇಂಥವಳನ್ನ ಮದುವೆ ಆದ್ಲು, ನೀನು ಹಂಗೆ ಸಾಕಿದ್ದೆ, ಹಿಂಗೆ ಸಾಕಿದ್ದೆ, ನಿನ್ನ ಎಲ್ಲ ಕಷ್ಟಗಳನ್ನ ನೋಡಿದ್ದೆ, ನಿನ್ನ ಮಗಳನ್ನ ರಾಣಿ ಥರ ಸಾಕಿದ್ದೆ, ಹೋಗಿ ಅಂಥ ಜಾತಿಯವನ ಜೊತೆ ಹೋದ್ಲು, ಅಂಥ ಜಾತಿಯವನ ಜೊತೆ ಹೋದ್ಲು, ಅಂಥ ಜಾತಿಯವನ ಜೊತೆ ಹೋದ್ಲು ಅಂತ ಹೇಳಿ 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 ಆ ತಂದೆ ಮನಸ್ಸು
ಕುಲ್ಕಿ ಹಾಳು ಮಾಡಿ ಅವ್ನ ಮಗಳನ್ನೇ ಕೊಲ್ಲೋಷ್ಟು ಕ್ರೌರತೆಗೆ ಬಂದಿದ್ದಾನೆ ಅಂತಂದರೆ ಅದಕ್ಕೆ ನಾವೇ 4 ಜನ ಇದೀವಲ್ಲ ನಾವು ಈ ಸಮಾಜದಲ್ಲಿ 4 ಜನ, ಈ ನೆಂಟರಿಸ್ಟ್ರು ಬಂದು ತಿಂದು ಹೋಗ್ತಾರಲ್ಲ ಈ 4 ಜನ, ಅದು ಬಿಟ್ಟರೆ ಬೀದಿಲಿ ಹೋಗೋರು 4 ಜನ, ಅಕ್ಕಪಕ್ಕ ಮೇಲ್ಗಡೆ ಕೆಳಗಡೆ ಮನೆಯವ್ರು 4 ಜನ ಇದ್ದಾರಲ್ಲ ಅವರು. ಇವತ್ತು ಪೇರೆಂಟ್ಸ್ ಎಲ್ಲ ಯಾವಾಗಲೂ ಹೇಳ್ತಿರ್ತಾರೆ ನೋಡಿದವ್ರು 4 ಜನ ಏನು ಹೇಳ್ತಿರ್ತಾರೆ ಅಂತ. ಇವತ್ತು ಅದೇ 4 ಜನದಿಂದ ಒಂದು ಗರ್ಭಿಣಿ ಹುಡುಗಿ ತನ್ನ ಪ್ರಾಣ ಬಿಟ್ಟಿದ್ದಾಳೆ, ತನ್ನ ತಂದೆನೇ ಕೊಲೆ ಮಾಡಿದ್ದಾನೆ. ಇನ್ನು 4 ಜನನ ವಹಿಸ್ಕೊಂಡು ಎಷ್ಟು ದಿನ ಮಾತಾಡ್ತೀರಾ? ಬಿಡಿ ಆ 4 ಜನನ. ಫಸ್ಟ್ ಆ 4 ಜನನ ಬಿಟ್ಟು ಬನ್ನಿ, ನಿಮ್ಮ ಮಗಳೋ ಮಗನೋ ಯಾರನ್ನೋ ಪ್ರೀತಿಸಿದಾರೋ ಮದುವೆ ಮಾಡಿ. ಇವಾಗಂತೂ ರೀಸೆಂಟಾಗಿ ನಾನು ನೋಡ್ತಾ ಇದ್ದೀನಿ, ಡ್ರೈವರ್ಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ರೈತರು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಈ ಥರ ಎಲ್ಲ ಆದಾಗ ರೈತರು ಮನೆ ಗಂಡು ಮಕ್ಕಳಿಗೆ ಹೆಣ್ಣನ್ನು ಕೊಡಿ, ನಾವು ಚೆನ್ನಾಗಿ ನೋಡ್ಕೊತೀವಿ. ಡ್ರೈವರ್ ಮನೆ ಮಕ್ಕಳಿಗೆ ಹೆಣ್ಣು ಕೊಡಿ, ನಾವು ಚೆನ್ನಾಗಿ ನೋಡ್ಕೊಂಡು. ಇಲ್ಲಿ ಡ್ರೈವರ್, ರೈತರು, ಇಂಜಿನಿಯರು, ಗೌರ್ಮೆಂಟ್ ಜಾಬ್ ಮ್ಯಾಟ್ರ್ ಅದಲ್ಲ. ಹೆಣ್ಮಕ್ಳು ಭಾವನೆಗಳಿಗೆ ಬೆಲೆ ಕೊಡೋಕ್ಕೆ ಗೊತ್ತಾ? ಹೆಣ್ಣು ಅಂತಂದರೆ ಏನು ಅಂತ ನಿಮ್ಮ ಮನೇಲಿ ಕಲಿಸಿದಾರಾ? ಈ ಸೂಸೈಡ್ ಎಲ್ಲ ಮಾಡ್ಕೊಳ್ಳುವಾಗ ಈ ಒಂದು ಕಮೆಂಟ್ ಸೆಕ್ಷನ್ ನಾನು ಯಾವಾಗಲೂ ನೋಡಿದ್ದೀನಿ. ಯಾಕೆ ಅದೇ ಡ್ರೈವರ್ಗಳು ಅದೇ ರೈತರು ಮನೇಲಿರೋ ಹೆಣ್ಮಕ್ಳನ್ನ ತನ್ನ ತಂದೆ, ತನ್ನ ಅಣ್ಣ, ತನ್ನ ತಾಯಿ ಎಲ್ಲರೂ ಸೇರಿಕೊಂಡು ರೈತರು ಮನೆ ಹೆಣ್ಮಕ್ಳಿಗೆ ಮದುವೆ ಮಾಡ್ತಿಲ್ಲ, ಗೌರ್ಮೆಂಟ್ ಜಾಬ್ ಇರೋರಿಗೆ ಮದುವೆ ಮಾಡ್ತಿದ್ದಾರೆ. ಅದೇ ರೈತರು ಮನೆಯವರು ಹೇಳೋ ಯಾರೂ ಕೂಡ ಈಗ ಹೇಳ್ತಾರಲ್ಲ ಬಂದ್ಬಿಟ್ಟು ರೈತರ ಮನೆಯವ್ರಿಗೆ ಹೆಣ್ಣು ಕೊಡಿ, ಡ್ರೈವರ್ ಮನೆ ಮಕ್ಳಿಗೆ ಹೆಣ್ಣು ಕೊಡಿ, ಬಡವ್ರ ಮನೆ ಮಕ್ಳಿಗೆ ಹೆಣ್ಣು ಕೊಡಿ. ನೀವೆಲ್ಲರೂ ಕೂಡ ನಿಮ್ಮ ಅಕ್ಕ ತಂಗಿನ ಗೌರ್ಮೆಂಟ್ ಜಾಬ್ ಇರೋ ಹುಡುಗನ್ನೇ ನೋಡೋದು, ದೊಡ್ಡ ಕಾರಿನೋ ಹುಡುಗನ್ನೇ ನೋಡೋದು, ಮನೆ ಕಡೆ ಫುಲ್ ಸೆಟಲ್ ಆಗಿರೋ ಹುಡುಗನಿಗೆ ನೋಡಿ ಮದುವೆ ಮಾಡೋದು. ನೀವು ಮಾತ್ರ ಇಲ್ಲಿ ಭಾಷಣ ಹೊಡಿತಿರ್ತೀರ ನಮಗೆ ಹೆಣ್ಣು ಕೊಡಿ ಅಂತ. ನೀವು ಮಾಡೋದು ಅದೇ ಕೆಲಸನೇ. ಫಸ್ಟ್ ಆಫ್ ಆಲ್ ನೀವು ಬಡವ್ರ ಮನೆಯವ್ರಿಗೆ ಹೆಣ್ಣು ಕೊಡಲ್ಲ, ಆಯಿತಾ? 2ನೇದು ಕೊಟ್ಟಿರೋರ ಮನೇಲಿ ಅವ್ರು ಬಾಳ್ಬೇಕು ಅಂತ ನಿಮ್ದೊಂದು ಒತ್ತಾಯ. 10 ಲಕ್ಷ ಖರ್ಚು ಮದುವೆ ಮಾಡಿದ್ದೀವಿ ಕೊಟ್ಟು. ಹುಡುಗ ಗೌರ್ಮೆಂಟ್ ಜಾಬಲ್ಲಿದ್ದಾನೆ, ಹುಡುಗ IAS ಆಫೀಸರು, ಹುಡುಗ ಏನದು ಇಂಜಿನಿಯರು, ಹುಡುಗನ ಮನೆ 4ಪ್ಲೆಕ್ಸ್ 5ಪ್ಲೆಕ್ಸು, ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಹಿಂಗೆ ಅಂದೆ ಇವತ್ತು ಆಲ್ರೆಡಿ ಸೂಸೈಡ್ ಮಾಡ್ಕೊಳಕ್ಕೆ ಸ್ವಲ್ಪ ಭಯ ಪಡೋರು ಹಿಂದೆ ಎಲ್ಲ. ಈಗೇನು ಗೊತ್ತಾ, ಟಕ್ಕಂತ ಡಿಸಿಷನ್ ಹೆಣ್ಮಕ್ಳದಾಗಿರ್ಬಹುದು ಗಂಡು ಮಕ್ಳದಾಗಿರ್ಬಹುದು, ಜಾಸ್ತಿ ಯೋಚನೆನೇ ಇಲ್ಲ. ಅವಾಗೆಲ್ಲ ಡಿವೋರ್ಸ್ ಅಂತಂದರೆ ಮೇ ಬಿ 10-15 ವರ್ಷ ತಳ್ತಿದ್ರೇನೋ. ಅವ್ರು ಬಂದು ಮಾತಾಡ್ಕೋತು, ಇವ್ರು ಬಂದು ಮಾತಾಡ್ಕೋತು, ಫೈನಲಾಗಿ ವಯಸ್ಸಾಗಿರ್ತಿತ್ತು, ಡಿವೋರ್ಸ್ ಬೇಡ ಅಂತನೋರು. ಈಗ ಟಕ್ಕಂತ ಡಿಸಿಷನ್. ಸೊ ಆ ಟಕ್ಕಂತ ಡಿಸಿಷನ್ ಅಂತಂದಮೇಲೆ ಎಲ್ಲನೂ ಕೂಡ ಫಾಸ್ಟಾಗಿದೆ ಅಂತಂದಮೇಲೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಳು ಯಾರನ್ನಾರು ಪ್ರೀತಿಸಿದ್ದಾರೆ ಅಂತಂದಾಗ ಕೂರ್ಸ್ ಮಾತಾಡಿ. ಅವನು ಒಳ್ಳೆಯವನ, ಹೆಣ್ಮಕ್ಳಿಗೆ ಬೆಲೆ ಕೊಡ್ತಾನ, ನನ್ನ ಮಗಳು ಭಾವನೆಗಳಿಗೆ ಬೆಲೆ ಕೊಡ್ತಾನ, ನನ್ನ ಮಗಳು ಸ್ವಲ್ಪ ಮೆಂಟಲ್ಲು ಲೂಸ್ ಥರ ಆಡ್ತಿರ್ತಾಳೆ, ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನ. ಇದನ್ನು ನೋಡಿ. ಅವನಿಗೆ ಎಷ್ಟು ಕಾರಿದೆ, ಎಷ್ಟು ಬಂಗ್ಲೆ ಇದೆ, ಅವ್ರ ಅಪ್ಪ ಅಮ್ಮ ಸತ್ತೋಗ್ಬಿಟ್ಟಿದ್ದಾರೆ, ಇವನೊಬ್ಬನೇ ಇರೋದ ಮನೇಲಿ. ಇದು ಬೇಡ. ಭಾವನೆಗಳಿಗೆ ಬೆಲೆ ಕೊಡುವಂಥ ಹುಡುಗರು ಸಿಕ್ಕೋದು ಭಾಳ ಕಷ್ಟ ಆಗಿದೆ. ಸೊ ಇದನ್ನು ನೋಡಿ ಮದುವೆ ಮಾಡಿ. ಬಟ್ ಈ ಒಂದು ವಿಚಾರ ನನಗೆ ಮಾತಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಆ ತಂದೆ ತನ್ನ ಮಗಳನ್ನ ಕೊಂದಿರೋದು ಅಂತ ಒಬ್ಬ ಕ್ರೂರಿ ತಂದೆ ಈ ಭೂಮಿ ಮೇಲೆ ಇರೋದೇ ಬೇಡ ಅಂತ ನಾನು ಭಾವಿಸ್ತೀನಿ. ಮಗಳು ಜೀವಕ್ಕಿಂತ ಜಾತಿನೇ ಮುಖ್ಯ ಅಂತ ಹೇಳೋ ಯಾರು ಕೂಡ ಭೂಮಿ ಮೇಲೆ ಇರೋದೇ ವೇಸ್ಟ್. ಅವರು ನಾಲಾಯಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಫಸ್ಟು ಜೀವನದ ಬೆಲೆ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಜಾತಿ ಬಗ್ಗೆ ತಿಳ್ಕೊಳ್ರಂತೆ. ನಿಮಗೆ ಒಂದು ಜೀವನದ ಬೆಲೆನೇ ನಿಮಗೆ ಗೊತ್ತಿಲ್ಲ. ಇನ್ನೂ ಅದು ಇನ್ನೊಂದು 2-3 ತಿಂಗಳಲ್ಲಿ ಪ್ರಪಂಚ ನೋಡಬೇಕಾಗಿರುವಂತಹ ಮಗುನೇ ಕೊಂದು ಸಾಯಿಸಿರುವಂತಹ ತಂದೆ ಯಾವ ಮಕ್ಕಳಿಗೂ ಬೇಡ. ಹೆಣ್ಮಕ್ಳಿಗೆ ಅಂತ ಹೇಳ್ತಿಲ್ಲ, ಯಾವ ಗಂಡು ಮಕ್ಕಳು ಹೆಣ್ಮಕ್ಳಿಗೂ ಬೇಡ. ನಿಮಗೆ ಜಾತಿನೇ ಮುಖ್ಯ ಆದರೆ ನೀವು ಮಕ್ಕಳನ್ನೇ ಮಾಡ್ಕೋಬೇಡಿ. ನಿಮಗೆ ಜಾತಕ ಇದೆಲ್ಲ ತೆಗೆದು ಸೈಡಿಗೆ ಬಿಸಾಕಿ. ಭಾವನೆಗಳಂದ್ರೇನು? ಬದುಕ್ತಾರೆ ಅವರು ಒಟ್ಟಿಗೆನೆ. 4 ಕಾಸೋ 8 ಕಾಸೋ ಸಂಪಾದನೆ ಮಾಡ್ಕೊಂಡು ಇರೋದ್ರಲ್ಲಿ ತಿನ್ಕೊಂಡು ಬದುಕ್ತಾರೋ. ಬಿರಿಯಾನಿನೇ ತಿನ್ನಬೇಕು ಅನ್ನೋದೇನಿಲ್ಲ. 3 ಹೊತ್ತು ಹೊಟ್ಟೆಗೆ ಹಿಟ್ಟಿದೆಯಾ, ಮೈ ತುಂಬ ಬಟ್ಟೆ ಇದೆಯಾ, ಒಂದು ಸೂರು ಇದೆಯಾ, ಎಷ್ಟಿದೆಯಾ, ಕೊಟ್ಟು ಮದುವೆ ಮಾಡಿ. ಇಲ್ವಾ, ನಿಮಗೆ ಜಾತಿನೇ ಮುಖ್ಯನಾ? ಕಳ್ಕೊಂಬಿಡಿ ಅಲ್ಲಿಗೆ. ನನಗೆ ನನ್ನ ಮಗಳಿಗೂ ಸಂಬಂಧ ಇಲ್ಲ, ಇವತ್ತು ಅವಳು ಸತ್ಲು ಅಂತ 3 ದಿನಕ್ಕೆ ತಿಥಿ ಕಾರ್ಯ ಮಾಡ್ಬಿಟ್ಟು ಹಾಲು ತುಪ್ಪ ಬಿಟ್ಬಿಡಿ. ಸಮಾಜದ ಮುಂದೆ ನಿಮಗೆ ಫ್ಯಾಮಿಲಿ ಮುಂದೆ ಪ್ರೆಸ್ಟೀಜ್ ಮುಖ್ಯ. ಇಂಥ ಪೇರೆಂಟ್ಸ್ಗಳು ಇರೋವರೆಗೂ ಕೊಲೆ ಅಥವಾ ಆತ್ಮಹತ್ಯೆ ಸಹಜ. ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂತಂದರೆ ಮೇ ಬಿ 2026 ಇದ್ದೀವಿ ನಾವೀಗ, 25-26 ಇದ್ದೀವಿ. ಮೇ ಬಿ 3000 ಅಥವಾ 3500 ಇಯರ್ಸ್ ಆಗಬೇಕು. ಅಷ್ಟರೊಳಗಡೆ ನಾವು ಯಾರೂ ಇರಲ್ಲ. ಅಷ್ಟೊತ್ತಿಗೆ ಮೇ ಬಿ ಜಗತ್ತು ಸಖತ್ ಅಪ್ಡೇಟ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.